ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಿರಣ್. ಏನು ಅಂದರೆ ಇವತ್ತು ನಮ್ಮ ಟ್ಯಾಕ್ಟ್ರು ತುಂಬ ಹದಗೆಟ್ಟೋಗ್ಬಿಟ್ಟಿತ್ತು. ಸ್ವಲ್ಪ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಬೆಳಗ್ಗೆನೇ ಕರ್ಕೊಂಡೋಗಿದೆ. ಬಿಚ್ಚುತ್ತಾ ಇದ್ದರು. ವಾಟ್ರ್ ನೋಡ್ಬೋದು ನೀವು. ತುಂಬ ಈ ಸರಿ ಹಾಳಾಗ್ಬಿಟ್ಟಿತ್ತು ನನ್ನ ಗಾಡಿ ಅಂತೂ. ಏನು ಪ್ರಾಬ್ಲಮ್ಮು ಅಂದರೆ ಕೆಳಗಡೆ ಆ ಇಂಜನ್ ಕೆಳಗಡೆ ಆಯಿಲ್ ಸೋರ್ತಾ ಇತ್ತು ನೋಡಿ. ಇದು ತೆಗೆದುಬಿಟ್ಟಿದ್ದಾರೆ. ಬನ್ನಿ ಆ ಅಣ್ಣನ ಕೇಳೋಣ, ಆಯಿಲ್ ಎಷ್ಟಿರಬೇಕು, ಎಷ್ಟಿರಬಾರ್ದು ಹೇಳಿ ಅಣ್ಣ. ಅದು ಎಲ್ಲರಿಗೂ ಆಯಿಲ್ ಇರಬೇಕು ಇದರಲ್ಲಿ ಗೇಜಲ್ಲಿ. ಈ ಗೇಜ್ ಇದು ಇಟ್ಕೊಳ್ಳಿ, ಅದು ಎಲ್ಲರಿಗೂ ಇರಬೇಕಾ? ಮಿನಿಮಮ್ ಈ ಪಾಯಿಂಟಲ್ಲೂ ಇರಲಿ. ಆ ಪಾಯಿಂಟ್ ಆಗಿರೋವಾಗ ನೀವು ಹಾಕೋಬೇಕು, ಆಯಿಲ್ ಹಾಕ್ಕೊಬೇಕು ನಾವು. ಸರಿ, ತೂತ ಫಿಲ್ಟರ್ ತೂತ್ ಬಿದ್ದಿರ್ಬೋದು, ಲೀಕೇಜ್ ಆಗಿರ್ಬೋದು. ಅಕಸ್ಮಾತ್ ಅಲ್ಲಿ ಕೆಳಗಡೆ ಇದ್ರೆ ಪಂಪ್ ತಗೊಂಡು ಇದು ಇಷ್ಟು ಪ್ರೆಷರ್ ಮಾತ್ರ ಹೇಳ್ಕೊಂತ ಅಷ್ಟೇ ಇರುತ್ತೆ ಆಯಿಲ್. ಅದು ಸಾಲಲ್ಲ ಅದಕ್ಕೆ. ಗಾಡಿ ಪಿಕಪ್ ತಗೊಂಡು ಪಿಕಪ್ ಎಲ್ಲ ತಗೊಂತೈತೆ, ಲೋಡ್ ಎತ್ ಕೊಡುತ್ತೆ. ಈ ಕನೆಕ್ಟಿಂಗ್ ಬೇರಿಂಗ್ ಸಿಕ್ಕಲ್ಲ. ಅಲ್ಲ, ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ ಅದು? ಅದೇ ಅಲ್ಲಿ ಶಾಫ್ಟ್ ತಿಂದಾಕೈತೆ ನೋಡಿ ಆ ಗಾಡಿ. ಹಂಗಾಗುತ್ತಾ? ಸೀಸ್ ಆಗಿಬಿಟ್ಟಿದೆ ಇಂಜನ್ನು. ಅವ್ರದ್ರಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಬರೀ ಒಂದು ಏರ್ ಫಿಲ್ಟ್ರಲ್ಲಿ ಆಯಿಲ್ ಹೊರಟೋಗಿತ್ತಂತೆ. ಅವ್ರು ಹಂಗೆ ಓಡಿಸ್ಬಿಟ್ಟಿದ್ದಾರೆ. ವಿತಿನ್ 1 ಅವರಲ್ಲಿ ಅದು ಸೀಸ್ ಆಗಿದೆ. ಸೀಸ್ ಆದರೆ ಏನಿಲ್ಲ, ಒಂದು 60 ಸಾವಿರ ಕಾಸಿದ್ರೆ ರೆಡಿ ಮಾಡಿಕೊಟ್ಬಿಡ್ತಾರಂತೆ. ನೋಡಿ, ಇದು ನಮ್ಮದು ಆಯಿಲ್ಲು ಸ್ಟೋರ್ ಆಗೋದಿದ್ದು ನೋಡಿ. ಇದರಲ್ಲಿ ಅವ್ರು ಕೆರೀತಾ ಇದ್ದಾರಲ್ವಾ, ಅಲ್ಲಿಂದ ಆಯಿಲ್ಲು ಲೀಕ್ ಆಗ್ತಾ ಇದ್ದಿದ್ದು. ಏನಕ್ಕೆ ಅದಾಗುತ್ತೆ ಅಂದರೆ 1-2 ವರ್ಷಕ್ಕೆ ಒಂದು ಸರಿ ಅದು ಕಾಮನ್ ಅಂತದ್ದು. ಅದರಲ್ಲಿ ಏನು ಸ್ಪೆಷಲ್ ಆಗಿ ಅದೇನಿಲ್ಲ, ನಾರ್ಮಲಾಗಿ ಅದು ಆಗ್ತಾ ಇರುತ್ತಂತೆ. 1-2 ವರ್ಷಕ್ಕೆ ಒಂದು ಸರಿ ಪ್ಯಾಕಿಂಗಲ್ಲಿ ಅದು ಕಿತ್ಕೊಳ್ಳುತ್ತಂತೆ. ನಾನು ಸರಿ ಇನ್ನೇನು ಟ್ಯಾಕ್ಟ್ರೇ ತಂದಿದ್ದೀವಂತೆ. ಇನ್ನು ಅದೊಂದು ಮೊನ್ನೆ ಸರಿನೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸರಿಯಾಗಿ ಮಾಡಿಕೊಟ್ಟಿರಲಿಲ್ಲ. ಅದಕ್ಕೆ ಈ ಸರಿ ನಾನೇ ಅಲ್ಲೇ ಕೂತು ನಾನು ನೀಟಾಗಿ ಸರ್ವಿಸ್ ತಗೊಂಡೆ. ಸೂಪರಾಗಿ ಮಾಡಿಕೊಟ್ಟಿದ್ರು. ಯಾಕೆ ಅಂದರೆ ಅವರು ಏನೇನು ರಿಪೇರಿ ಮಾಡ್ತಾಯಿದ್ದಾರೆ, ಈ ಸರಿ ಐಟಮ್ಸ್ ಸಹ ಏನು ಜಾಸ್ತಿ ಬಿದ್ದಿರಲಿಲ್ಲ. ಮೊನ್ನೆ 13,000 ಬಿಲ್ ಮಾಡಿದರು. ಇದೇ ಅಯ್ಯಪ್ಪ ಸ್ವಾಮಿ ಗ್ಯಾರೇಜಲ್ಲಿ 13,000 ಬಿಲ್ ಮಾಡಿದರು. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸರಿ ನೋಡಿ, ಇವಾಗ ಇದನ್ನ ಆಯಿಲಲ್ಲಿ ತೊಳಿತಾ ಇದ್ದಾರೆ. ಆಯಿಲಲ್ಲಿ ಅಂತೀನಿ, ಡೀಸಲಲ್ಲಿ. ಇದೆಲ್ಲ ನೀಟಾಗಿ ತೊಳೆದು ಅದನ್ನ ಸೆಟ್ ಮಾಡಬೇಕು. ಅದು ಇದು ಏನು ತೊಳೆದು ಇದು ಮಾಡ್ತಾರೆ ಅಂದರೆ ನೋಡಿ, ಇವರು ಮಾಡ್ತಾಯಿದ್ದಾರಲ್ವಾ, ಇದು ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ ನಿಮ್ಮ ಗಾಡಿಯಲ್ಲಿ ಏನೇ ಒಂದು ಸೌಂಡ್ ಬಂತು, ಇವಾಗ ಬೇಜಾನ್ ಜಾಸ್ತಿ ಸೌಂಡ್ ಬರ್ತಾಯಿದ್ರೆ ಇದು ಸೆಟ್ ಮಾಡಿಕೊಡ್ತಾರೆ. ಇವರು ಅದ್ರಲ್ಲಿ ಫೇಮಸ್ ಅಂತೆ. ಅದಕ್ಕೆ ಅವನ ಹತ್ರ ಕರೆಸಿ ಅದು ಸೆಟ್ಟಿಂಗ್ ಮಾಡಿಸ್ಕೊತಾ ಇದ್ದೀನಿ ನೋಡಿ. ಕುಣಿಸ್ತಾ ಇದ್ದಾರೆ ನೋಡಿ. ನಮ್ಮ ಗಾಡಿನ 2 ಪಾರ್ಟ್ ಮಾಡಿಬಿಟ್ಟಿದ್ರು. ಹಾಗೆ ನೀಟಾಗಿ ಜೋಡಿಸ್ತಾ ಇದ್ದಾರೆ. ತುಂಬ ಅಂದರೆ ಟ್ಯಾಕ್ಟ್ರಲ್ಲಿ ಏನೊಂದು ಅದ್ಭುತ ಅಂದರೆ ನೀವೆಷ್ಟೇ ಓಡಿಸಿ ಸೀಸ್ ಆಗಲ್ಲ. ಯಾವಾಗ ಸೀಸ್ ಆಗುತ್ತೆ ಅಂದರೆ ಆಯಿಲ್ ಕರೆಕ್ಟಾಗಿರಬೇಕು. ಕರೆಕ್ಟ್ ಟೈಮ್ಗೆ ಸರ್ವಿಸ್ ಮಾಡಿಸ್ಕೊಬೇಕು. ಕೂಲೆಂಟ್ ಆಯಿಲ್ ಈ ಸರಿ ಕೂಲೆಂಟ್ ಆಗಿತ್ತು, ಮುಗೀತು. ಇಷ್ಟೆಲ್ಲ ಮಾಡಿಕೊಟ್ಟು 60,000 ಏನೋ ಬಿಲ್ ಆಯಿತು. ನಡಿ ಅಂತ ನಮ್ಮೂರ ಕಡೆ ಬಂದೆ. ಸಂಜೆ ಹೋಗ್ಬಿಟ್ಟಿತ್ತು ಬ್ರೋ, ಬೆಳಗ್ಗೆ ಬಂದರೆ.